ಆಪ್ಕಿ ಅದಾಲತ್ನಲ್ಲಿ ಉತ್ತರಾಖಂಡ್ನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಮೇಲಿರುವ ಆರೋಪವೇನೆಂದರೆ ಇವರು ಮುಸಲ್ಮಾನರನ್ನು ಹೆದರಿಸುತ್ತಾರೆ ಎಂಬುದು. ಅಯ್ಯೋ ದೇವರೇ. ಧಾಮಿ ಅವರೇ, ತುಂಬಾ ಜನ ಮುಸ್ಲಿಂ ಲೀಡರ್ಸ್ ಇದ್ದಾರೆ. ತೌಕೀರ್ ರಜಾ ಸಾಹೇಬ್ ಇದ್ದಾರೆ, ಮೌಲಾನಾ ಅರ್ಷದ್ ಮದನಿ ಇದ್ದಾರೆ, ಅನೇಕರಿದ್ದಾರೆ. ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ ಚುನಾವಣೆ ಬರುತ್ತೋ ಆಗ ಧಾಮಿಯವರು ಒಂದಷ್ಟು ಪವಾಡಗಳನ್ನ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದ್ರೆ ಮುಸಲ್ಮಾನರ ಮನಸ್ಸಿನಲ್ಲಿ ಒಂದು ಭಯ ಉದ್ಭವ ಆಗತ್ತೆ. ಉದಾಹರಣೆಗೆ, ಹಾಲಿನಲ್ಲಿ ನೀವು ಯೂನಿಫಾರ್ಮ್ ಸಿವಿಲ್ ಕೋಡನ್ನ ತಂದ್ರಿ. ಉತ್ತರಾಖಂಡದಲ್ಲಿ ನಾವು ಈ ಸರಿ ವಿಧಾನಸಭೆಯ ಅಂದ್ರೆ 2022ರಲ್ಲಿ ಚುನಾವಣೆ ಆಯ್ತು. ಆಗ ನಡೆದಂಥ ಚುನಾವಣೆಯಲ್ಲಿ ನಾವು ಉತ್ತರಾಖಂಡದ ಜನತೆ ಮುಂದೆ ಹೋದ್ವಿ. ನಾವು ಆಗ ಈ ಪ್ರಸ್ತಾವನೆ ನಿಟ್ವಿ, ಈ ಸಂಕಲ್ಪನ್ ಮಾಡಿದ್ವಿ, ಇಲ್ಲಿ ಹೊಸ ಸರ್ಕಾರದ ರಚನೆ ಆಗತ್ತೆ. ಆಗ ನಾವು ಉತ್ತರಾಖಂಡದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಸಮಾನ ನಾಗರಿಕ ಸಂಹಿತ ಚಾಲನೆ ಮಾಡ್ತೀವಿ. ಅದಕ್ಕಾಗಿ ಕಮಿಟಿನೂ ಮಾಡ್ತೀವಿ. ಹಾಗೆ ಅದರ ಜೊತೆಗೆ ನಾವು ಕೆಲವು ಕಾರಣಗಳನ್ನು ಕೊಟ್ವಿ. ಕಾರಣಗಳೇನೆಂದ್ರೆ, ಉತ್ತರಾಖಂಡ ಒಂದು ಪುಣ್ಯಭೂಮಿ. ಉತ್ತರಾಖಂಡದಲ್ಲಿ ಚಾರ್ಧಾಮ್ ಇದೆ. ಉತ್ತರಾಖಂಡ್ ಗಂಗೆಯ ಪ್ರದೇಶ, ಉತ್ತರಾಖಂಡ ಯಮುನೆಯ ಪ್ರದೇಶ ಕೂಡ, ಉತ್ತರಾಖಂಡ ಆದಿ ಕೈಲಾಸ, ಋಷಿಮುನಿಗಳ ಭೂಮಿ ಕೂಡ. ಪ್ರತ್ಯೇಕ ಕುಟುಂಬದಿಂದ ಯಾರಾದ್ರೂ ಒಬ್ರು ಸೇನೆಯಲ್ಲಿದ್ದೇ ಇರ್ತಾರೆ. ಕೆಲವರು ಅರ್ಧ ಸೈನಿಕ ಬಲದಲ್ಲಿರ್ತಾರೆ. ಯಾರಾದ್ರೂ ಒಬ್ರು ದೇಶದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಸೇವೆನ ಮಾಡ್ತಿರ್ತಾರೆ. ಹಾಗೆ ನಾವು ಉತ್ತರಾಖಂಡದ ಜನತೆ ಮುಂದೆನೇ ಹೋದ್ವಿ. ಹಾಗಾಗಿ ಭಾರತದ ಸಂವಿಧಾನದಲ್ಲಿ ಬರೆದ ಅನುಸಾರವಾಗಿ ಈ ನಾಗರಿಕರಿಗೆ ಸಮಾನ ನಾಗರಿಕ ಸಂಹಿತೆಯನ್ನ ಲಭ್ಯವಾಗುವಂತೆ ಮಾಡಿದ್ವಿ. ಅದರ ಜೊತೆಗೆ ಉತ್ತರಾಖಂಡದಲ್ಲಿ ವಾಸವಾಗಿರೋ ಯಾರೇ ಆದ್ರೂ, ಯಾವ ಜಾತಿಯಾದ್ರೂ ಸರಿ, ಪಂಥವಾದ್ರೂ ಸರಿ, ಸಮೂಹ ಆದ್ರೂ ಸರಿ, ಸಮಾಜ ಆದ್ರೂ ಸರಿ, ಎಲ್ರಿಗೋಸ್ಕರ ನಾವು ಒಂದೇ ಕಾನೂನನ್ನ ತರ್ತೀವಿ. ಮತ್ತೆ ಉತ್ತರಾಖಂಡದ ಜನತೆ ನಮಗೆ ಈ ಸರಿ ಆಶೀರ್ವಾದವನ್ನು ಮಾಡಿದ್ರು. ನಮಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ರು. ಹಾಗೆ ನಾವು ಜನತೆಗೇನು ಮಾತು ಕೊಟ್ಟಿದ್ವಿ, ಸಂಕಲ್ಪ ಮಾಡಿದ್ವಿ, ಆ ಸಂಕಲ್ಪನ ನಾವು ಪೂರೈಸಿದೀವಿ. ಹಾಗಾಗಿ ನಾವು ಯಾರಿಗೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ನೀವಂತೂ ನಿಮ್ಮ ಸಂಕಲ್ಪನ ಪೂರ್ತಿ ಮಾಡಿದ್ದೀರಾ. ಆದ್ರೆ ಅವ್ರ ಮನಸ್ಸಿನಲ್ಲಿ ಯಾವ ಭಯ ಇದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಮೌಲಾನಾ ಮದನಿ ಅವ್ರು ಹೇಳ್ತಾರೆ, ನೀವು ಯಾವ UCC ತಂದಿದ್ದೀರೋ ಅದು ಇಸ್ಲಾಮದ ವಿರುದ್ಧವಾಗಿದೆ. ನೀವು ಯಾವ UCCನ ತಂದಿದ್ದೀರೋ ಅದು ನಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಆಗಿದೆ ಅಂತಾರೆ. ನೋಡಿ ರಜತ್ ಅವರೇ, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಯಾರ ಪರವಾಗೂ ಮಾತಾಡ್ತಾ ಇಲ್ಲ. ಇಸ್ಲಾಂ ಅವರ ಪದ್ಧತಿ ಏನಿದೆ, ಅವರ ಜುಹಾ ಪದ್ಧತಿ ಏನಿದೆ, ಅದೇ ಪ್ರಕಾರವಾಗಿ ನಡೆಯುತ್ತೆ. ಅಲ್ಲಿ ನಿಖಾ ನಡೆದ್ರೆ ಅದು ನಿಖಾಗೇ ಇರುತ್ತೆ. ಹಾಗೆ ಹಿಂದೂ ಧರ್ಮದಲ್ಲಿ ಸಪ್ತಪದಿ ತೊಳೆದು ವಿವಾಹ ಆಗುತ್ತೆ ಅಂದ್ರೆ ಅದು ವಿವಾಹವಾಗೇ ಇರುತ್ತೆ. ಕ್ರಿಶ್ಚಿಯನ್ಸ್ಗಳಲ್ಲಿ ಹೋಲಿ ಮ್ಯಾರೇಜ್ ನಡೆಯುತ್ತೆ. ನಮ್ಮ ಸಿಖ್ ಬಂಧುಗಳಲ್ಲಿ ಏನಿದೆ, ಆನಂದ್ ಕಾರೇಜ್ ಅಂತ ಮಾಡ್ತೀವಿ. ಯಾರ್ದು ಯಾವ ಪದ್ಧತಿ ಇದೆಯೋ ಅದನ್ನ ನಾವು ಖಂಡಿತ ಬದಲಾಯಿಸೋಕ್ ಹೋಗ್ತಾ ಇಲ್ಲ. ಇಂಪ್ರೆಷನ್ ಹೇಗಿದೆ ಅಂದ್ರೆ ಎಲ್ಲರೂ ಒಟ್ಟಿಗೆ ಸುತ್ತಬೇಕು ಅನ್ನೋ ಹಾಗಿದೆ. ಇಲ್ಲ, ನಾವ್ ಯಾರನ್ನೂ ಒಂದುಗೂಡಿಸಿ ಬೇರೆ ಮಾಡೋ ಪ್ರಯತ್ನ ಇಲ್ಲ. ನಾವು ಹಿಂದೂಗಳು, ಅವರು ಅವ್ರ ಜಾಗದಲ್ಲಿ ಇರ್ತಾರೆ. ಮುಸ್ಲಿಮ್ಸ್ಗಳು ಏನ್ ನಡೆಸ್ತಾರೋ ಅದನ್ನ ನಾವು ನಡೆಸ್ಕೊಂಡು ಹೋಗ್ತಾರೆ. ಖಂಡಿತ ನಾವು ಅದನ್ನ ಬದಲಾಯಿಸಿಲ್ಲ. ನಾವು ಬದಲಾಯಿಸಿರೋದೇನಂದ್ರೆ, ಅವರಲ್ಲಿರುವಂತ ತಲಾಖಿ ವ್ಯವಸ್ಥೆ ಏನಿದೆ ಅಂದ್ರೆ ಬಹು ಪತ್ನಿಯರನ್ನ ಹೊಂದಬಹುದು ಅನ್ನೋಂತ ಪದ್ಧತಿ, ಆ ಪದ್ಧತಿನ ನಾವು ನಿಲ್ಸಿದೀವಿ. ಯಾಕಂದ್ರೆ ನಾವು ಸಮಾನ ನಾಗರಿಕ ಸಂಹಿತೆನ ಅದಕ್ಕೆ ಮಾತೃಪೀಡನ ಆಗಬಾರ್ದು ಅಂತ ಅಷ್ಟೇ. ನಾವಿದನ್ನ ಉತ್ತರಾಖಂಡದಲ್ಲೇ ಶುರು ಮಾಡಿದೀವಿ. ಮತ್ತೆ ದೇಶದೊಳಗೆ ಹೇಗೆ ಗಂಗೆ ನಮ್ಮಲ್ಲೇ ಹುಟ್ತಾಳೋ, ಗಂಗೆ ಹುಟ್ಟಿದ ಮೇಲೆ ಪೂರ್ತಿ ದೇಶವನ್ನೇ ಪಾಪ ತೊಳೆಯೋ ಕೆಲಸ ಮಾಡ್ತಾಳೆ. ಹೇಗೆ ಜನರಿಗೆ ಕುಡಿಯೋಕ್ ನೀರ್ ಕೊಡ್ತಾಳೆ, ಜನರಿಗೆ ಅದರಿಂದ ಉದ್ಯೋಗಕ್ಕೆ ಅವಕಾಶ ಕೊಡ್ತಾಳೆ, ಸ್ವಚ್ಛ ಮಾಡೋ ಕೆಲಸ ಮಾಡ್ತಾಳೆ. ಇದೇ ಪ್ರಕಾರವಾಗಿ ಸಮಾನ ನಾಗರಿಕ ಸಂಹಿತೆ ಗಂಗೆನೇ. ಇದು ಉತ್ತರಾಖಂಡದಿಂದ ಶುರುವಾಗಿದೆ, ದೇವಭೂಮಿಯಿಂದ ಶುರುವಾಗಿದೆ. ದೇವಭೂಮಿಯ ಆಶೀರ್ವಾದ ಇದೆ. ನಮ್ಮ ಪ್ರಧಾನಮಂತ್ರಿಯ ಸಂಕಲ್ಪವನ್ನ ಪೂರೈಸೋದಕ್ಕೋಸ್ಕರ ಹೊರಟಿದ್ದಾಳೆ. ಇದು ಇಡೀ ದೇಶವನ್ನ ಆವರಿಸಿಕೊಳ್ಳುತ್ತೆ ಮುಂದೆ. ಮತ್ತೆ ಎಲ್ರಿಗೂ ಸಮಾನ ನಾಗರಿಕ ಸಂಹಿತೆ ಸಮಾನವಾಗಿ ಎಲ್ರಿಗೂ ತಲುಪುತ್ತೆ. ಓವೈಸಿ ಸಾಹೇಬ್ರು, ಅಸಾದುದ್ದೀನ್ ಓವೈಸಿ ಸಾಹೇಬ್ರು ಬಹಳ ದೊಡ್ಡ ವಕೀಲರು, AIMIನ ಲೀಡರ್ ಕೂಡ. ಅವ್ರು ಹೇಳ್ತಾರೆ, ನೀವೇನು ಈ ಕಾನೂನನ್ನ ತಂದಿದ್ದೀರಲ್ಲ, ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲ, ಇದು ಹಿಂದೂ ಸಿವಿಲ್ ಕೋಡ್ ಅಂತ. ನೀವು 4 ಮದುವೆಗಳಿಗೆ ನಿರ್ಬಂಧ ತಂದ್ರಿ, ಹಲಾಲ್ಗೆ ನಿರ್ಬಂಧ ತಂದ್ರಿ. ಆದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಲಾ ಇದೆಯಲ್ಲ, ಅದಕ್ಕೆ ಯಾವುದೇ ರೀತಿ ನಿರ್ಬಂಧ ತಂದಿಲ್ಲ ಅಂತ ಹೇಳ್ತಾರೆ. ನೋಡಿ, ಈ ಕಾನೂನು ಅನ್ನೋದ್ರಲ್ಲಿ ನಾನು ನಿಮಗೆ ಮೊದಲು ಹೇಳಬೇಕು, ಇಲ್ಲಿ ಯಾರನ್ನೂ ಟಾರ್ಗೆಟ್ ಮಾಡಿ ಕೂತ್ಕೊಂಡಿಲ್ಲ ನಾವು. ನಾನು ಹೇಳೋದೇನಂದ್ರೆ, ಇಲ್ಲಿ ಸಮಾನತೆಯ ಅಧಿಕಾರ ನೀಡೋದಕ್ಕೆ ಬಂದಿದ್ದೀವಿ ನಾವು. ಹಾಗೆ ವಿಶೇಷವಾಗಿ ಈ ಕಾನೂನು ಎಲ್ರಿಗೂ ಹೇಗೆ ಮಾತೃಶಕ್ತಿ, ನಮ್ಮ ತಾಯಿ, ತಂಗಿ, ಹೆಣ್ಣು ಮಕ್ಕಳ ಸುರಕ್ಷಿತ ಭವಿಷ್ಯಕ್ಕಾಗಿ ಅವರನ್ನ ಕಾಪಾಡೋದಕ್ಕೆ, ಅವರನ್ನ ಸಶಕ್ತರಾಗಿಸೋದಕ್ಕೆ, ಜೊತೆಗೆ ಪುರುಷರನ್ನೂ ಸಶಕ್ತರನ್ನಾಗಿ ಮಾಡೋದಕ್ಕೆ ಮಕ್ಕಳಿಗಾಗೂ ಕೂಡ ಇದೆ. ಈಗ ಬಹಳಷ್ಟು ಮಕ್ಕಳ ಬಗ್ಗೆ ಹೇಳ್ತಾರೆ, ಏನಂತಾರೆ ಅಂದ್ರೆ, ಈ ಪರಿಸ್ಥಿತಿ ಹೊರಟೋಗುತ್ತಾ ಅಥವಾ ಮುಂದಿನ ದಿನಗಳು ಕಳೆದು ಹೋಗುತ್ತಾ, ಈ ರೀತಿಯಾದಂತ ಶಿಕ್ಷಣ ಕೊಡ್ಲಾಗ್ತಾ ಇದೆ. ಇದನ್ನ ತೆಗ್ದಿದೀವಿ.
ನಾವ್ ಹೇಳಿರೋದೇನಂದ್ರೆ ಏನು ಒಂದು ಮಗು ಇದೆ ಅದಕ್ಕೂ ಕೂಡ ಆ ಮಗುವಿಗೂ ಸಮಾನತೆಯ ಹಕ್ಕು ಸಿಗುತ್ತೆ, ಅದಕ್ಕೂ ಕೂಡ ಸುರಕ್ಷತೆಯ ಜೀವ ಸಿಗುತ್ತೆ. ಇದು ಎಲ್ಲರ ಸುರಕ್ಷತೆಗಾಗಿ ತಂದಿರುವಂತದ್ದು, ಕೇವಲ ಬೇರೆ ಭ್ರಮೆ ಅಷ್ಟೇ. ಅವರೇ, ನೀವು ಈ ಕಾನೂನನ್ನ ಮಾಡ್ಬೇಕಾದ್ರೆ ಈ ಶೆಡ್ಯೂಲ್ಡ್ ಟ್ರೈಬ್ ಏನಿದೆಯಲ್ಲ, ಈ ಆದಿವಾಸಿ ಜನರೇನಿದ್ದಾರಲ್ಲ ಅವ್ರನ್ನ ನೀವು ದೂರ ಇಟ್ಟಿದ್ದೀರಾ. ಈ ಮುಸಲ್ಮಾನ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಪರಿಶಿಷ್ಟ ಪಂಗಡದ ಜನರನ್ನ ನೀವು ದೂರ ಇಡೋದಾದ್ರೆ ಮುಸಲ್ಮಾನರನ್ನು ಕೂಡ ನೀವು ದೂರ ಇಡಬಹುದು ಅಂತ. ಭಾರತದ ಸಂವಿಧಾನದ ಅನುಗುಣವಾಗಿ ಜವಾಲೀಸ್ಗೋಸ್ಕರ ಏನು ವ್ಯವಸ್ಥೆ ಮಾಡಲಾಗಿದೆ ಅಂತಂದ್ರೆ, ಸಮಾನ ನಾಗರಿಕ ಸಂಹಿತೆ ಜಾರಿಗೆ ಬರಬೇಕು. ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ಸ್ ಬಗ್ಗೆ ನೀವೇನ್ ಮಾತಾಡ್ತಾ ಇದ್ದೀರಲ್ಲ, ಜನಜಾತಿ ಅನ್ನೋ ಸಮೂಹಕ್ಕೆ ಇದರಲ್ಲಿ ಅನುಗುಣವಾಗಿ ನೀವು ನೋಡೋದಾದ್ರೆ ಭಾರತೀಯ ಸಂವಿಧಾನದಲ್ಲೇ ಇದಕ್ಕೆ ಪ್ರಾತಿನಿಧ್ಯವನ್ನ ಕೊಡಲಾಗಿದೆ. ಅವ್ರ ಜೀವನ ಚೂರಾಗಿದೆ, ಅದನ್ನ ಕಟ್ಕೊಡೋದಕ್ಕೋಸ್ಕರ ಭಾರತದ ಸಂವಿಧಾನದಲ್ಲೇ ಬರೆದಿದೆ. ನಮ್ದು ಒಂದು ಕಮಿಟಿ ಇದೆ, ಅದರಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನರನ್ನ ಗಣನೆಗೆ ತಗೊಂಡಾಗಿದೆ. 10,000ಕ್ಕೂ ಹೆಚ್ಚು ಜನರನ್ನ ಹೀಗೆ ನೀವು ಹೇಗ್ ಮಾತಾಡ್ತಾ ಇದೀವೋ ಹಾಗೆ ಮಾತಾಡ್ಸಿದೀವಿ. ಇದೇ ಪ್ರಕಾರವಾಗಿ ಮಾತುಕತೆ ನಡೆದಿದೆ, ಉತ್ತರಾಖಂಡದ ಒಳಗೆ ನಡೆದಿದೆ. ಸಾಕಷ್ಟು ಮೀಟಿಂಗ್ಗಳು ನಡೆದಿವೆ. ಮತ್ತೆ ಆ ಮೀಟಿಂಗ್ಗಳಲ್ಲೂ ಸಹ ಸಾಕಷ್ಟು ಟ್ರೈಬಲ್ಗಳು ಹೇಳಿದ್ದಾರೆ, ನಮಗೆ ಯಾವುದೇ ತೊಂದರೆ ಇಲ್ಲ, ಉತ್ತರಾಖಂಡದ ಒಳಗಡೆ ನಮ್ಮನ್ನು ಸೇರಿಸ್ಕೊಂಬಿಡಿ ಈ ಸಮಾನ ನಾಗರಿಕ ಸಂಹಿತೆಯ ಒಳಗೆ. ಹಾಗಾಗಿ ನಮಗೊಂದು ಸ್ವಲ್ಪ ಸಮಯ ಕೊಡಿ, ನಾವು ಅವರ ಅನುಗುಣವಾಗಿ ಕೆಲಸ ಮಾಡಿದೀವಿ. ಕಮಿಟಿ ದೊಡ್ಡದಾಗುತ್ತೆ, ಕಮಿಟಿಲಿ ಇರುವಂತವರೆಲ್ಲ ವಿದ್ವಾನ್ರಾಗಿದ್ದಾರಲ್ಲಿ. ಇದರಲ್ಲಿ ಜಸ್ಟಿಸ್ ಸುನೈನಾ ಪ್ರಕಾಶ್ ದೇಸಾಯಿ ಅವರಿದ್ದಾರೆ, ಪ್ರಮೋದ್ ಕೋಹ್ಲಿ ಇದ್ದಾರೆ, ಬೇರೆ ಬೇರೆಯವರೆಲ್ಲ ಇದ್ದಾರೆ. ಎಲ್ಲರೂ ಸಾಕಷ್ಟು ಕೆಲಸ ಮಾಡಿದ್ಮೇಲೆ ಈ ಡ್ರಾಫ್ಟ್ ಮಾಡಿರುವಂತದ್ದು. ಈ ಡ್ರಾಫ್ಟ್ ಅಲ್ಲಿ ಯಾವುದೇ ರೀತಿಯಂತ ಭೇದ ಭಾವ ಇಲ್ಲ, ಎಲ್ಲರ ಸಮಾನತೆಗೋಸ್ಕರನೇ ಮಾಡಿರೋದು. ಆದ್ರೆ ನೋಡಿ, ತಾರತಮ್ಯ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ನೋಡಿ, ಅವರಿಗೆ ಪ್ರತಿ ಸಲ ಅನ್ಸುತ್ತೆ ಯಾವ ಪ್ರಾವಿಷನ್ ಶರೀಯತ್ನಲ್ಲಿ ಇದೆಯೋ ಮುಸಲ್ಮಾನರಿಗೆ ಅದು ತುಂಬಾನೇ ದೊಡ್ಡದು, ಮಿಕ್ಕ ವಿಚಾರಗಳು ಆಮೇಲೆ ಬರುತ್ತೆ. ಇದು ಶರೀಯತನ್ನ ವೈಲೇಟ್ ಮಾಡುತ್ತೆ. ಇನ್ನು ಮುಂದೆ ಬೇರೆ ರೀತಿ ರಿವಾಜ್ಗಳು ನಡೆಯಲ್ಲ, ಸಮಾನ ನಾಗರಿಕ ಸಂಹಿತೆ ನಡೆಯುತ್ತೆ. ಅದನ್ನೇ ನಾವು ಮುಂದುವರೆದಿದ್ದೀವಿ. ಸಂವಿಧಾನದ ಅನುಗುಣವಾಗಿ ನಡೆಯುತ್ತೆ. ಯಾರು ಸಂವಿಧಾನಕ್ಕೆ ಬೆಲೆ ಕೊಡ್ತಾರೋ ಅವ್ರು ಯಾರಿಗೂ ತೊಂದರೆ ಆಗೋದಿಲ್ಲ. ನಾನು ಮಾತು ಕೊಡ್ತಾ ಇದ್ದೀನಿ, ಅವರಿಗೆ ಕಾನೂನು ಪ್ರಕಾರವಾಗೂ ಸಹ ನೀವೇ ಹೇಳಿದ್ರಿ ಹಲಾಲ ಇಜ್ಜತ್ ಅಂತ ಗುರುತಾಗಿದೆ ಅವ್ರಿಗೆ ಅಂತ. ಆ ಅಪವಾದಗಳಿಂದ ಮುಕ್ತಿ ಸಿಗುತ್ತೆ ಅವ್ರಿಗೆ. ಮತ್ತೆ ನಾನು ಹರಿದ್ವಾರದ ಜನಸಂವಾದಕ್ಕೆ ಹೋಗಿದ್ದೆ. ಈ ಸಭೆಯ ಪರಿಷತ್ತಿಗೆ ಸೇರ್ಕೊಂಡ್ಮೇಲೆ, ವಿಧಾನಸಭೆಯ ಪರಿಷತ್ತಿಗೆ ಸೇರ್ಕೊಂಡ್ಮೇಲೆ ಯಾವ ಪ್ರಕಾರದ ಮುಸ್ಲಿಂ ಮಹಿಳೆಯರು ಬಂದಿದ್ರು, ಎಷ್ಟು ಸಭ್ಯಸ್ಥರಾಗಿದ್ರು. ಅವ್ರು ಹೇಳಿದ್ರು, ನೀವು ನಮಗೋಸ್ಕರ ಒಂದು ಬಹಳ ದೊಡ್ಡ ಸಹಾಯ ಮಾಡಿದಿರಿ ಅಂತ. ಈ ಬಹುಪಕ್ತಿ ಮಾರ್ಗದಿಂದ ಮುಕ್ತಿ ಕೊಡಿ ನಮಗೆ. ಅಲ್ಲಿ ಜನಕ್ಕೆ ಎಷ್ಟೋ ವರ್ಷಗಳಿಂದ ಅನ್ಯಾಯಗಳು ನಡೀತಾನೇ ಇವೆ. ಅವ್ರ ಆತ್ಮಸ್ಥೈರ್ಯ ಕಳ್ಕೋತಾ ಇದ್ರು, ಅವಮಾನಗಳು ನಡೀತಾ ಇತ್ತು. ಅವ್ರನ್ನ ಕಾಪಾಡುವಂತ ಕೆಲಸ ಆಗಿದೆ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಕಾಂಗ್ರೆಸ್ನ ಮುಖಂಡ ಹರೀಶ್ ರಾವತ್ ಹೇಳ್ತಾರೆ, ಒಂದ್ ವೇಳೆ ನೀವು ತರೋದಾಗಿದ್ರೆ ಪೂರ್ತಿ ದೇಶಕ್ಕೆ ತರಬೇಕಾಗಿತ್ತು. ಉತ್ತರಾಖಂಡಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಂತ ಅವಶ್ಯಕತೆ ಏನಿತ್ತು? ಎಕ್ಸ್ಪೆರಿಮೆಂಟ್ ಅಂತ ಮಾತಾಡೋ ಅಗತ್ಯ ಇಲ್ಲ. ಹರೀಶ್ ರಾವತ್ ಅವರು ನಮ್ಮ ಬಹಳ ದೊಡ್ಡ ನಾಯಕರು. ಉತ್ತರಾಖಂಡದ ಚುನಾವಣೆಯಲ್ಲಿ ಉತ್ತರಾಖಂಡದ ಜನತೆ ಅವ್ರ ವಿರುದ್ಧನೇ ನಮ್ಮನ್ನ ಮ್ಯಾಂಡೇಟ್ ಮಾಡಿದ್ರು. ಮತ್ತು ಭಾರತದ ಸಂವಿಧಾನದ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಹೋಗ್ತಿದೀವಿ. ಉತ್ತರಾಖಂಡಕ್ಕೆ ಒಳ್ಳೇದಾಗ್ತಾ ಇದೆ. ಅಲ್ಲಿ ದೇವಭೂಮಿ, ಅದು ಬೇರೆಯವರಿದ್ದಾರೆ, ಋಷಿಗಳಿದ್ದಾರೆ, ಚಾರ್ಧಾಮ್ ಇದೆ. ಆಗ್ಲಿ ಬಿಡಿ, ನಮ್ಮಿಂದ ದೇಶಕ್ಕೆ ಒಳ್ಳೇದಾಗ್ಲಿ, ಇಲ್ಲಿಂದನೇ ಒಳ್ಳೇದನ್ನ ಶುರುವಾಗ್ಲಿ, ನಮಗೂ ಆಸೆನೆ. ನಾವು ಸಹ ಪ್ರಸ್ತಾವನೆ ಮಾಡಿದೀವಿ, ದೇಶದ ಅನ್ಯ ರಾಜ್ಯಗಳು ಕೂಡ ಇದನ್ನ ತಗೊಳ್ಳಿ ಅಂತ, ಮತ್ತೆ ಎಲ್ರಿಗೂ ಸಮಾನತೆಯ ಹಕ್ಕನ್ನ ಕೊಡೋದಕ್ಕೆ ಮುಂದಾಗ್ಲಿ ಅಂತ. ಅಲ್ಲ, ಈ ಮಾತು ನಿಜನಾ? ಭಾರತೀಯ ಜನತಾ ಪಾರ್ಟಿ ಉತ್ತರಾಖಂಡವನ್ನ ಪ್ರಧಾನಮಂತ್ರಿ ಮೋದಿ ಮತ್ತೆ ಪುಷ್ಕರ್ ಸಿಂಗ್ ಧಾಮಿ ಅವರು ಪ್ರಯೋಗಾಲಯದ ರೀತಿ ಬಳಸ್ಕೊಳ್ತಾ ಇರೋದು, ಇದನ್ನ ಹಿಂದುತ್ವದ ಪ್ರಯೋಗಶಾಲೆ ಅಂತ ಕರೀತಾರೆ. ಪ್ರಯೋಗಶಾಲೆ ರೀತಿ ಯಾವ ಮಾತೂ ಇಲ್ಲ. ಉತ್ತರಾಖಂಡದ ಜನತೆ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ನಾವು ಭಾರತದ ಸಂವಿಧಾನದ ಅನುಗುಣವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ಹಿಂದುತ್ವ ಅನ್ನೋದು ಉತ್ತರಾಖಂಡ ದೇವಭೂಮಿಲಲ್ಲದೆ ಬೇರೆ ಇನ್ನೆಲ್ಲಿರೋದಕ್ಕೆ ಸಾಧ್ಯ? ನೋಡಿ, ಜನಗಳು ನಿಮ್ ಬಗ್ಗೆ ಹೀಗೆ ಯಾಕೆ ಮಾತಾಡ್ತಾರೆ ಅಂದ್ರೆ, ನೀವು ಹೀಗೆ ಮಾಡಿದ್ದು ಮೊದಲನೇ ಸಲ ಅಲ್ಲ. ನೀವು ಮೊದಲಿಗೆ 3793 ಪುಣ್ಯಕ್ಷೇತ್ರಗಳನ್ನ ಗುರುತಿಸಿದ್ರಿ, ಆನಂತರ ನೀವು ಅದನ್ನ ನಾಶಪಡಿಸ್ಬಿಟ್ರಿ. ಇದನ್ನ ಮನೋರಂಜನೆ ಕಾರಣಕ್ಕೋಸ್ಕರ ನಾವು ಮಾಡಿಲ್ಲ. ನಾವು ಹೇಳಿದೀವಿ, ಉತ್ತರಾಖಂಡದಲ್ಲಿ ಏನ್ ಅತಿಕ್ರಮಣ ಆಗಿದೆ ಧಾರ್ಮಿಕವಾಗಿ ವಿಷಯಗಳನ್ನ ಇಟ್ಕೊಂಡು ಎನ್ಕ್ರೋಚ್ಮೆಂಟ್ ಮಾಡಿದೀವಿ, ಅನ್ಯ ರೂಪದಲ್ಲಿ ಕಬ್ಜಾ ಮಾಡಿದೀವಿ, ಅತಿಕ್ರಮಣ ಮಾಡಿದರೆ, ಸರ್ಕಾರಿ ಜಮೀನುಗಳನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ. ಈ ಅತಿಕ್ರಮಣವನ್ನ ಇನ್ಯಾರು ತಡೆಯಕ್ಕಾಗತ್ತೆ ಹೇಳಿ? ನೀವೇ ಹೇಳಿ. ಅತಿಕ್ರಮಣ ಮಾಡ್ಕೊಂಡಿರೋದ್ರ ವಿರುದ್ಧ ಹೋರಾಟ ಮಾಡ್ಬೇಕಾ ಬೇಡ್ವಾ? ನಾವು ಅದೇ ಕೆಲಸನೇ ಮಾಡಿದೀವಿ ಈಗ. ಮತ್ತೆ ಅತಿಕ್ರಮಣ ಮಾಡೋರನ್ನ ತೊಲಗಿಸ್ತಾ ಇದ್ದೀವಿ. ಯಾಕಂದ್ರೆ ದೇವಭೂಮಿಯ ಮೂಲ ರೂಪ ಒಂದಿದೆ. ನಾನು ಉತ್ತರಾಖಂಡದ ಯಾವುದೇ ವ್ಯಕ್ತಿ ಅಲ್ಲ. ಪೂರ್ತಿ ದೇಶದ ಯಾವುದೇ ಜಾಗಕ್ಕೆ ಬೇಕಾದ್ರೂ ನಾನು ಹೋಗ್ಬಲ್ಲೆ. ಮತ್ತೆ ನಾನು ಉತ್ತರಾಖಂಡದಿಂದ ಬಂದಿದ್ದೀನಿ ಅಂತ ಹೇಳಿದಾಗ ಆಗ ಅವರು ನನ್ನನ್ನು ನೋಡೋಂಥ ದೃಷ್ಟಿ ಏನಿದೆ ಆ ದೃಷ್ಟಿನೇ ಬದಲಾಗಿ ಹೋಗುತ್ತೆ. ಅವ್ರ ಮನಸ್ಸಲ್ಲಿ ಶ್ರದ್ಧೆಯ ಭಾವ ಮೂಡುತ್ತೆ, ವಿಶ್ವಾಸದ ಭಾವ ಮೂಡುತ್ತೆ. ಯಾಕಂದ್ರೆ ದೇವಭೂಮಿ ಅಂತ ಪುಣ್ಯಭೂಮಿಯಿಂದ ಬಂದಿರೋನು ಇವನು ದೇವಭೂಮಿಯ ವ್ಯಕ್ತಿ. ಹಾಗಾಗಿ ಆ ದೇವಭೂಮಿಯ ಮೂಲ ಸ್ವರೂಪ ಏನಿದೆ ನೋಡಿ, ನಾನಂತೂ ಸಂಕಲ್ಪ ಮಾಡಿದೀನಿ, ದೇವಭೂಮಿಯ ಮೂಲ ಸ್ವರೂಪ ಏನಿದೆ ಅದನ್ನ ಎಂಥ ಪರಿಸ್ಥಿತಿಲೂ ನಾವು ಹಾಳಾಗೋದಕ್ಕೆ ಬಿಡೋದಿಲ್ಲ ಅಂತ. ನೋಡಿ, ನೀವು ನನಗೆ ಕಾಣಿಸ್ಕೊಳ್ಳೋ ಅಷ್ಟು ಮುಗ್ಧರಲ್ಲ ಅಂತ ಈಗ ನನಗೆ ಅರ್ಥ ಆಗ್ತಿದೆ.
ಯಾಕಂದ್ರೆ ನೀವು ಹೇಳಿದ್ರಿ ಅತಿಕ್ರಮಣ ಆಗಿತ್ತು, ಆದ್ರೆ ಪುಣ್ಯಕ್ಷೇತ್ರಗಳ ಮೇಲಿನ ಅತಿಕ್ರಮಣ ಮಾತ್ರ ನಿಮಗೆ ಕಾಣಿಸ್ತು. ಮತ್ತೆ ನೀವು ಅದಕ್ಕೆ ಹೆಸರು ಕೊಡ್ತೀರಾ ಲ್ಯಾಂಡ್ ಜಿಹಾದ್. ನಾನು ಹೇಳಿದ್ದೀನಿ ಎಷ್ಟು ಬೇರೆ ಬೇರೆ ರೀತಿಯ ಭೂಮಿ ಇದೆ ಅಲ್ಲಿ. ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತಿದ್ದೀನಿ. ಉತ್ತರಾಖಂಡದಲ್ಲಿ ನಮ್ಮ ಬಹಳ ಶಿಸ್ತಿನಿಂದ ನಡೆಯುವಂಥ ಜನ ಇದ್ದೀವಿ, ಮತ್ತೆ ಇಲ್ಲಿರೋರೆಲ್ಲರೂ ಬಹಳ ಪ್ರೀತಿಯಿಂದ ನಡ್ಕೋತಾರೆ. ಆದ್ರೆ ಅತಿಕ್ರಮಣವನ್ನ ಯಾರೂ ಸಹ ತಡೆಯೋದಕ್ಕಾಗಲ್ಲ. ಇಲ್ಲಿ ಮಸೀದಿಗಳನ್ನ ಕಟ್ಟಿದ್ದಾರೆ. ನಾವು ಮಸೀದಿಗಳನ್ನ ತೆರವುಗೊಳಿಸಿದಾಗ ಇಂಥ ಭೂಮಿಲಿದೆ, ಅದು ರೆವಿನ್ಯೂ ಭೂಮಿಲಿದೆ, ವ್ಯವಸಾಯ ಮಾಡುವಂಥ ಜಾಗದಲ್ಲಿದೆ, PWD ಜಮೀನಲ್ಲಿ ಕಟ್ಟಿದ್ದಾರೆ. ಅನ್ಯ ಭೂಮಿಗಳೇನಿದೆ ಸರ್ಕಾರಿ ಜಾಗಗಳು, ಅಲ್ಲಿ ಕೆಳಗಡೆ ಹೋಗಿ ನೋಡಿದಾಗ ಬೇರೆ ಸೋರ್ಸೇ ಇಲ್ಲ ನಮ್ಗೆ. ಮಸೀದಿನ ಎಲ್ಲಿ ಕಟ್ತಾರೆ? ಖಾಲಿ ಭೂಮಿಲಿ ಕಟ್ತಾರೆ. ನಾವು ಅದಕ್ಕೆ ಜಿಹಾದಿಗಳಿಗೆ ಲ್ಯಾಂಡ್ ಕೊಟ್ಟಿದ್ದೀವಿ. ಒಗ್ಗಟ್ಟಾಗಿರ್ಬೇಕು ಅಂತ ನೀವು ಹೇಳ್ತೀರಾ, ಆದ್ರೆ ಅಲ್ವಾನಿಲಿ ಎಷ್ಟು ಒಗ್ಗಟ್ಟಿದೆ ಅಂತ ನಾವು ನೋಡ್ತಿದ್ದೀವಿ. ಒಂದು ಮದ್ರಸಾ ಮತ್ತೆ ಒಂದು ಮಸೀದಿನ ಬೀಳ್ಸಿದ್ದಕ್ಕೆ ಜನರ ಆಕ್ರೋಶ ಪೊಲೀಸರ ವಿರುದ್ಧ ಎಷ್ಟಿತ್ತು ಅಂತ ನಾವು ನೋಡಿದ್ದೀವಿ. ಹಲ್ದ್ವಾನಿ ಘಟನೆ ಏನಿದೆ ಅದು ಅತೀಕವಾಗಿ, ಅದು ಆಕ್ರೋಶವಾಗೀಚೆ ಬಂದಂಥದ್ದು. ಮತ್ತೆ ಅದೇನು ಅತಿಕ್ರಮಣದ ಆವೇಶ ಏನಿದೆ ಅದನ್ನ ನಾವು ತೆರವುಗೊಳಿಸಬೇಕಾಗಿತ್ತು. ಪೊಲೀಸಿನ ಟೀಮ್ ಜೊತೆ ಹೋದ್ವಿ, ಹ್ಯೂಮನ್ ರೈಟ್ಸ್ ಇದ್ರ ಜೊತೆಲಿ. ಅವ್ರ ಜೊತೆಗೇನೆ ಬಹಳ ಒಳ್ಳೆ ಮಾತಲ್ಲಿ ವಾಗ್ವಾದ ಆಯಿತು. ಮತ್ತೆ ಅಲ್ಲಿ ಯಾವ ಪರಿಸ್ಥಿತಿ ಬಂತು ಅಂದ್ರೆ ಅಲ್ಲಿ ಎಲ್ರ ಮುಂದೆ. ಆದ್ರೆ ಅಂಥ ಪರಿಸ್ಥಿತಿನ ನಾವು ಉತ್ತರಾಖಂಡದಲ್ಲಿ ಯಾವತ್ತೂ ಆಗೋದಕ್ಕೆ ಬಿಡಲ್ಲ. ನಾವು ಹೇಳಿದೀವಿ, ಯಾರೇ ಉತ್ತರಾಖಂಡದಲ್ಲಿ ಈ ಪ್ರಕಾರವಾದ ಮಂದಿರಗಳನ್ನ ಧ್ವಂಸ ಮಾಡ್ತಾರೋ ಅವ್ರ ವಿರುದ್ಧ ನಾವು ಕಠಿಣ ಕ್ರಮನ ಕೈಗೊಳ್ತೀವಿ, ಮತ್ತೆ ಖಂಡಿತ ತಗೊಳ್ತೀನಿ ಅದನ್ನ. ಪೊಲೀಸ್ನವರೆಲ್ಲ ಪ್ರೊಸೆಷನ್ ಮಾಡ್ತಿರ್ತಾರೆ, ಪ್ರೊಟೆಸ್ಟ್ ಮಾಡೋರು ಬಂದಿರ್ತಾರೆ. ಯಾರು ತಪ್ಪು ಮಾಡಿರ್ತಾನೆ, ಆರೋಪಿ ಆಗಿರ್ತಾನೆ, ಅವ್ನು ಖಂಡಿತವಾಗ್ಲೂ ಜೈಲ್ ಕಂಬಿಯಿಂದೆ ಹೋಗ್ತಾನೆ. ಕಾನೂನು ತನ್ನ ಕೆಲಸವನ್ನ ಮಾಡುತ್ತೆ. ದಾಮಿ ಅವರೇ ನೋಡಿ, ಅಲ್ಲಿ ಜನಗಳ ಮಾತನ್ನ ನಾನು ಕೇಳಿದ್ದೀನಿ. ಯಾವಾಗೆಲ್ಲ ಅಲ್ಲಿ ಕನ್ಸ್ಟ್ರಕ್ಷನ್ ಆಗತ್ತಲ್ಲ, ಸರ್ಕಾರಕ್ಕೆ ಅದು ಗೊತ್ತಿತ್ತು. ಅವರು ಆ ಜಾಗಕ್ಕೆ ಎಲೆಕ್ಟ್ರಿಸಿಟಿ ಕೊಡ್ತಾರೆ, ನೀರು ಕೂಡ ಕೊಟ್ರು, ಯಾರಿಗೂ ಯಾವುದೇ ಅಬ್ಜೆಕ್ಷನ್ ಇರಲಿಲ್ಲ. ಈಗ ಎಲೆಕ್ಷನ್ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡದಾಗಿದೆ. ಮೊದಲು ಯಾರು ಒಳ್ಳೇದ್ ಮಾಡಿದ್ರು ಮಾಡ್ಲಿಲ್ಲ ಅದನ್ನ ತಿಳ್ಕೊಳ್ಳೋ ಅಗತ್ಯ ನನಗಿಲ್ಲ. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಮೊದ್ಲು ಯಾರೋ ತಪ್ಪು ಮಾಡಿದರೆ ಆದ್ರೆ ಅದನ್ನ ಈಗ ಸರಿ ಮಾಡಬೇಕು. ಅಥವಾ ಮೊದಲೇ ತಪ್ಪು ನಡೆದಿದ್ರೆ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಅದು ಸುಧಾರಣೆ ಆಗುತ್ತೆ. ತಪ್ಪನ್ನ ಮುಂದುವರಿಸಬಾರ್ದು. ಮತ್ತೆ ಮಿಕ್ಕಿದ್ದು ನ್ಯಾಯಾಲಯದಲ್ಲಿ, ಉಚ್ಚ ನ್ಯಾಯಾಲಯದಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಕಡೆನೂ ಈ ವಿಚಾರ ನಡೀತಾ ಇದೆ. ನ್ಯಾಯಾಲಯದ ಆದೇಶ ಏನ್ ಬರುತ್ತೆ ಅದೇ ಪ್ರಕಾರವಾಗಿ ಸರ್ಕಾರ ಕೆಲಸ ಮಾಡುತ್ತೆ. ಮತ್ತು ಭಾರತದ ಸಂವಿಧಾನದಲ್ಲಿ, ಹಾಗೆ ಭಾರತದ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಮೇಲೆ ಯಾರಿಗ್ ನಂಬಿಕೆ ಇದೆ? ಕಾನೂನು ಮುರಿಯೋ ಕೆಲಸ ಯಾರು ಮಾಡ್ತಾನೆ ಇಲ್ವಲ್ಲ. ಎಲ್ಲರೂ ಕಾನೂನು ಮುರಿಬೇಕು ಅಂತ. ಓವೈಸಿ ಸಾಹೇಬ್ರಿಗೆ ಕಾನೂನಿನ ಬಗ್ಗೆ ಗೊತ್ತಿದೆ. ಅವ್ರು ಹೇಳ್ತಾರೆ, ನೋಡಿ ನೀವು ಯಾವುದನ್ನ ನೀವು ನಮ್ಮ ಕೈಯಿಂದ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಲ್ಲ, ಅದು ನನ್ನ ಚಾದರ, ಅದು ನನ್ನ ಮಸೀದಿ. ಮತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಮಸೀದಿಗಳನ್ನ ಒಡೆಯೋದಕ್ಕೆ ನಾವು ಬಿಡೋದಿಲ್ಲ. ಮಸ್ಜಿದ್ ಇದೆ, ಮಂದಿರಗಳಿವೆ, ಕುರ್ಬಾನಿ ಇದೆ, ಇದೆಲ್ಲ ನಮಗಾಗಿ ಪೂಜ್ಯವಾದ ಸ್ಥಳಗಳು. ಆದ್ರೆ ಅದನ್ನ ನಿರ್ಮಾಣ ಮಾಡಿದವ್ರಿಗೂ ಒಂದು ಬೆಲೆ ಇರ್ಬೇಕಲ್ವಾ? ಆ ಬೆಲೆನ ಯಾರಾದ್ರೂ ಕಳೀತಾ ಇದ್ದಾರೆ ಅಂದ್ರೆ, ಎಲ್ಲರೂ ಬರೀ ಕಬ್ಜಾ ಮಾಡೋ ಕೆಲಸದಲ್ಲೇ ನಿರತರಾಗೋದ್ರೆ ಅವ್ರನ್ನ ಯಾರು ಸರಿ ಮಾಡೋರೇ ಇರೋದಿಲ್ಲ. ಆಗ ಒಂದ್ ವೇಳೆ ತಪ್ಪಾದ ಜಾಗದಲ್ಲಿ ಮಾಡಿದ್ರೆ ಅವ್ರನ್ನ ಅತಿಕ್ರಮಣ ಮಾಡಿರೋರ್ ಲಿಸ್ಟಲ್ಲಿ ಸೇರಿಸ್ಕೋಬೇಕು, ಅತಿಕ್ರಮಣ ಮಾಡಿರೋರ್ನ ತೆರವುಗೊಳಿಸ್ಬೇಕು. ನಾವು ಮಾಡೇ ಮಾಡ್ತೀವಿ. ಒಂದು ವಿಷಯ ನೀವು ನನಗೆ ಹೇಳಿ, ನೀವು ಮುಖ್ಯಮಂತ್ರಿ ಆದಾಗ ನಿಮ್ಗೆ ಗೊತ್ತಿತ್ತಾ ಅಥವಾ ನಿಮ್ಗೆ ಯಾರಾದ್ರೂ ಹೇಳಿದ್ರಾ ಉತ್ತರಾಖಂಡ್ನ ಡೆಮೋಗ್ರಫಿ ಬದಲಾಗುತ್ತೆ ಅಂತ? ಇಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂನ ಜನಸಂಖ್ಯೆ ಸೇರುತ್ತೆ ಅಂತ ಅನ್ನೋದು, ಮತ್ತೆ ಮುಸಲ್ಮಾನರನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಅನ್ನೋದು, ಅದಕ್ಕೆ ಈ ಅಭಿಯಾನ ಶುರು ಮಾಡಿದ್ದ. ಅಲ್ಲಿನ ಡೆಮೋಗ್ರಫಿ ಕೂಡ ಚೇಂಜ್ ಆಗಿದೆ. ಅಲ್ಲಿನ ಮೂಲ ಸ್ವರೂಪನ ಬದಲಾಯಿಸೋ ಪ್ರಯತ್ನ ಕೂಡ ನಡೆದಿದೆ. ಹಾಗೆ ನಾವು ಸಂಕಲ್ಪ ಮಾಡಿದೀವಿ, ದೇವಭೂಮಿಯ ಮೂಲ ಸ್ವರೂಪ ಏನಿದೆ ಯಾವ ಪರಿಸ್ಥಿತಿಲೂ ಹಾಳಾಗ್ದಿರೋಂಗ್ ನೋಡ್ಕೋತೀವಿ ಅಂತ. ಹಾಗೆ ಇಲ್ಲಿರುವಂಥ ಡೆಮೋಗ್ರಫಿನೂ ನಾವು ಸರಿಯಾಗಿ ನೋಡ್ಕೋತೀವಿ. ಹಾಗೆ ಉತ್ತರಾಖಂಡದ ಮೂಲವಾಸಿಗಳೇನಿದ್ದಾರೆ ಅವರ ಅಧಿಕಾರಗಳೇನಿವೆ ಅವು ಯಾವುದೇ ರೀತಿ ಪ್ರಭಾವಿತವಾಗಲ್ಲ. ಅದ್ರ ಸಲುವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾನ್ ಕೇಳ್ಪಟ್ಟೆ ಸಲ್ಮಾನ್ ಖುರ್ಷಿದ್ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ರು, ಡೆಮೋಲಿಷನ್ನ ವಿರುದ್ಧ ಮತ್ತೆ ಅತಿಕ್ರಮಣದ ವಿರುದ್ಧ ಸ್ಟೇ ಕೂಡ ತಗೊಂಡ್ ಬಂದಿದ್ರು. ಅದು ಇನ್ನು ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ. ಇದುವರೆಗೂ ಯಾವುದೇ ರೀತಿಯಾದಂಥ ಆದೇಶ ಬಂದಿಲ್ಲ. ಮತ್ತೆ ನಾವು ನ್ಯಾಯಾಲಯ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕನುಸಾರವಾಗಿ ಮುಂದುವರಿತಾ ಹೋಗ್ತೀವಿ. ನಾವು ನಿರ್ಣಯದ ಆದೇಶ ಏನಿರುತ್ತೋ, ನ್ಯಾಯಾಲಯದ ಆದೇಶ ಏನ್ ಬರುತ್ತೋ ಅದನ್ನೇ ಪಾಲನೆ ಮಾಡ್ತೀವಿ. ನಾವು ವ್ಯವಸ್ಥೆನ ಒಡೆದಾಕುವಂತ ಜನ ಅಲ್ಲ, ದಾದಾಗಿರಿ ಮಾಡುವಂತ ಜನ ಅಲ್ಲ. ನಾವು ಕಾನೂನನ್ನ ಕಾಪಾಡುವಂತ ಜನ. ಕಾನೂನಿನ ಪ್ರಕಾರವಾಗಿ ಕೆಲಸ ಮಾಡ್ತೀವಿ. ಉತ್ತರಾಖಂಡಲ್ಲಿ ಮುಂಚೆನೋ ನಿಮ್ ಪಾರ್ಟಿ ಬಂದಿದೆ. ಹಾಗೆ ನೀವೀಗ ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಬಗ್ಗೆ ಮಾತಾಡಿದ್ರಲ್ಲ, ಆದ್ರೆ ಇವಾಗ ಜನ ಏನ್ ಹೇಳ್ತಾರೆ ಅಂದ್ರೆ, ಮುಂಚೆ ಯಾವತ್ತೂ ಈ ತರ ಎನ್ಕ್ರೋಚ್ಮೆಂಟ್ ಬಗ್ಗೆ ಸ್ಟ್ರಿಕ್ಟ್ ಆಗಿ ವಿಚಾರಣೆ ಮಾಡಿಲ್ಲ ಅನ್ನೋದು ನಮ್ಮ ಜನರ ಅಭಿಪ್ರಾಯ. ಅಲ್ಲಿನ ಸೋಷಿಯಲ್ ಫ್ಯಾಬ್ರಿಕ್ ನ ಹಾಳ್ ಮಾಡೋ ಪ್ರಯತ್ನ ಕೂಡ ಆಗ್ತಿದೆ ಅಂತಾನೂ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಒಂದ್ ವೇಳೆ ಮಾಡಿರೋ ಕೆಲಸ ಮೊದಲೇ ತಪ್ಪಾಗಿದ್ರೆ ಆಗ ನಾವು ಬಂದಿರೋರು ಹೊಸಬರಲ್ವಾ? ಎಲ್ರೂ ಸ್ವಲ್ಪ ಸುಧಾರಿಸ್ಕೊಳ್ಳೋರ್ಗೂ ನಾವು ಕಾಯ್ಬೇಕು. ನೋಡಿ, ನಾನಂತೂ ತೌಕಿ ರಾಜ ತರದ ಮೌಲಾನಗಳ ಮಾತನ್ನ ಕೇಳಿದ್ದೇನೆ. ಅವ್ರು ಹೇಳ್ತಾರೆ, ನಮ್ಮ ಯುವಕರು ಇಲ್ಲಿ ತನಕ ಸಮಾಧಾನವಾಗೇ ಇದ್ದಾರೆ.
ಒಂದ್ ವೇಳೆ ನೀವು ಹೀಗೆ ಮಾಡ್ತಾ ಇದ್ರೆ, ಒಂದ್ ವೇಳೆ ಅವರೇನಾದ್ರೂ ರೋಚಿಗೆ ಇದ್ರೆ ನಿಮ್ಗೂ ಕಷ್ಟ ಆಗತ್ತೆ ಮತ್ತೆ ಅವರಿಗೂ ಕಷ್ಟ ಆಗತ್ತೆ ಅಂತ. ಈ ರೀತಿಯ ಜನ ಏನಿದ್ದಾರೆ ಅವರು ಕೇವಲ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದು ತುಷ್ಟೀಕರಣವನ್ನ ಪೋಷಣೆ ಮಾಡೋ ಜನರು, ಈ ನಮ್ಮ ಯುವ ಜನತೆನ ದಾರಿ ತಪ್ಪಿಸೋ ಕೆಲಸ ಮಾಡೋ ಜನ. ನಾನವ್ರಿಗೆ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಬೇಕು ಅಂತಿದ್ದೀನಿ. ನಾನು ಯಾರಿಗೂ ಯಾವುದೇ ರೀತಿ ಪ್ರಚೋದನೆ ಕೊಡಲ್ಲ ಅಥವಾ ಬೇರೆ ರೀತಿಯಾದಂಥ ಅನಗತ್ಯವಾದಂಥ ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದರೆ ಉತ್ತರಾಖಂಡದಲ್ಲಿ ಆ ದೇವಭೂಮಿಯಲ್ಲಿ ಎಲ್ಲರೂ ಆ ಪದ್ಧತಿನ ಒಪ್ಪಲೇಬೇಕು, ಕಾನೂನಿಗೆ ಒಪ್ಪಲೇಬೇಕು. ಇಲ್ಲ ಅಂದ್ರೆ ಕಾನೂನು ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕಾಗತ್ತೆ. ವ್ಯವಸ್ಥೆಯಲ್ಲಿ ಏನ್ ಬರ್ದಿದ್ಯೋ ಹಾಗಾಗತ್ತೆ. ಅದನ್ನ ಹಾಳು ಮಾಡಕ್ ಬಂದ್ರೆ ಹಲ್ದ್ವಾನಿಲಿ ಹಿಂಸಾಕಾರ ಘಟನೆಗಳು ಏನಾಗಿದ್ಯಲ್ಲ, ಆ ಘಟನೆಗಳನ್ನ ತಡೆಯೋದಕ್ಕೆ ನೀವೇನ್ ಸ್ಟೆಪ್ ತಗೊಂಡಿದ್ದೀರಾ? ಈ ರೀತಿ ಘಟನೆಗಳನ್ನ ತಡೆಯೋದಕ್ಕೆ ಕೆಲವರೆಲ್ಲ ಹೋರಾಟ ಮಾಡ್ತಿದ್ದಾರೆ, ಕೆಲವರೆಲ್ಲ ಅನಗತ್ಯವಾಗಿ ಅದರ ಅಗತ್ಯನೇ ಇರಲಿಲ್ಲ. ಪೊಲೀಸರ ಮೇಲೆ, ಹೋರಾಟಗಾರರ ಮೇಲೆ, ಪೊಲೀಸ್ನವರ ಮಹಿಳಾ ಪೊಲೀಸ್ನವ್ರ ಮೇಲೆ, ನಮ್ಮ ಪತ್ರಕರ್ತರಿದ್ದಾರೆ ಅವ್ರ ಮೇಲೂ ಕೂಡ ಜೋರಾಗಿ ಹಲ್ಲೆ ಮಾಡಿದ್ದಾರೆ. ಅವ್ರ ವಿರುದ್ಧ ಕಾರ್ಯಾಚರಣೆ ನಡೀತಾ ಇದೆ. ಅವ್ರ ಫುಟ್ ಪ್ರಿಂಟ್ಸ್ನ ತೆಗಿತಾ ಇದ್ದಾರೆ, ವಿಡಿಯೋ ಫುಟೇಜ್ ತೆಗಿತಾ ಇದ್ದಾರೆ, CCTVಲಿ ಅವ್ರ ಮುಖ ಗುರುತಿಡಿಯುವಂತ ಕೆಲಸ ಕೂಡ ನಡೀತಿದೆ. ಮತ್ತು ಯಾವ ಪ್ರಕಾರದ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ, ಭವಿಷ್ಯದಲ್ಲಿ ಇಂತಹ ಘಟನೆ ಮತ್ತೆ ಮರುಕಳಿಸೋದಿಲ್ಲ. ಅದಕ್ಕೋಸ್ಕರ ಏನ್ ವ್ಯವಸ್ಥೆ ಬೇಕೋ ಮಾಡ್ತಾ ಇದೀವಿ. ಉತ್ತರಾಖಂಡಲ್ಲಿ ನಮ್ಮ ಮುಸ್ಲಿಂ ಸೋದರರು ಸೋದರಿಯರು ಏನಿದ್ದಾರೆ, ಅವರು ಭಯದಲ್ಲೇ ಬದುಕಬೇಕು ಅಂತೀರಾ? ಖಂಡಿತವಾಗ್ಲೂ ಇಲ್ಲ ಇವ್ರೆ. ನಾನು ಹೇಳಿದ್ನಲ್ಲ, ಎಲ್ರೂ ಸಹೋದರ ಭಾವದಲ್ಲಿ ಇರ್ತಾರೆ. ಮತ್ತೆ ನೀವು ಹರಿದ್ವಾರದ ಬಗ್ಗೆ ಹೇಳಿದ್ರಿ. ಯಾವ ಪ್ರಕಾರದಲ್ಲಿ ಮುಸ್ಲಿಂ ಮಹಿಳೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ, ಮತ್ತೆ ನಾನು 50, 100, 500, 1000 ಬಗ್ಗೆ ಮಾತಾಡ್ತಾ ಇಲ್ಲ, ಸಾವಿರಾರು ಗಟ್ಲೆ ಜನರು ಅಲ್ಲಿಗೆ ಬಂದಿದ್ರು. ಅದನ್ನ ನೋಡೇ ಅಂದಾಜು ಮಾಡಬಹುದು. ಎಲ್ಲಿ ಒಳ್ಳೆ ಕೆಲಸ ಮಾಡೋರು ಇರ್ತಾರೋ, ಶಾಂತ ರೀತಿಯಿಂದ ತಮ್ಮ ವ್ಯಾಪಾರ ವ್ಯವಹಾರ ನಡೆಸ್ತಾರೋ, ದೇಶವನ್ನ ಮುನ್ನಡೆಸುವಂತ ಪ್ರಗತಿಯಲ್ಲಿದ್ದಾರೆ, ಭಾರತದ ಸಂವಿಧಾನದ ಪಾಲನೆಯನ್ನು ಮಾಡ್ತಾರೆ, ಸರಿಯಾಗಿ ಬಾಳ್ವೆ ಮಾಡ್ತಾ ಇದ್ದಾರೆ, ಅವ್ರು ಯಾರಿಗೂ ತೊಂದರೆ ಆಗೋದಿಲ್ಲ ಉತ್ತರಾಖಂಡದಲ್ಲಿ. ನಾನು ನಿಮಗೆ ಯಾಪ್ಕೆ ಅದಾಲತ್ತಲ್ಲಿ ಮಾತು ಕೊಡ್ತಾ ಇದ್ದೀನಿ.